ನೋಡಪ್ಪ, ನನಗೆ ಇವತ್ತು ಬಂದಿರೋದು ಕ್ಷಯರೋಗ ದಿನಾಚರಣೆಗೆ ಬಂದಿರೋದು, ಆಯ್ತಾ. ನಾನು ಇದನ್ನೆಲ್ಲ ಮಾಹಿತಿ ಕಲೆ ಹಾಕೊಂಡು ಬಂದಿಲ್ಲ. ಬೇಕಾದ್ರೆ ತಿಳ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ ಏನೇನ್ ಮಾಡಿದ್ದಾರೆ, ಮತ್ತು ಅವರೇ ಅದಕ್ಕೆ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡ್ತಾರೆ ಏನೇನ್ ಮಾಡಿದ್ದಾರೆ ಅಂತ. ಅದನ್ನ ನೋಡ್ಕೊಂಡ್ ಬೇಕಾದ್ರೆ ಮೊದಲೇ ನೀವು ಹೇಳಿದ್ರೆ ನಾನು ಬೇಕಾದ್ರೆ ತಿಳ್ಕೊಂಡ್ ಬರ್ತಾ ಇದ್ದೆ. ಆಯ್ತು ನೋಡಿ, ಇದು ಅವ್ರಿಗೆ ಕೇಳಬೇಕು. ಅವ್ರು ಹೇಳಿದ್ದಾರೆ, ಅವರು ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ರಾಜಣ್ಣ ಅವರು. ಸೊ ಅದು ಅವ್ರಿಗೆ ಬಿಟ್ಟಿರು, ನಾವೇನು ಒತ್ತಡ ತರಕ್ ಆಗ್ತದ? ಅವ್ರಿಗೆ ಬಿಟ್ಟಿರುವಂತ ವಿಷಯ. ಅವ್ರು ಏನ್ ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಮೇಲೆ ಖಂಡಿತ ನಮ್ಮ ಸರ್ಕಾರ, CM ಅವರು ಎಲ್ಲ ಹೇಳಿದ್ದಾರೆ ಇಂಥ ಕ್ರಮಗಳು ತಗೊಳ್ಬೇಕು ಅಂತ. ಯಾಕಂದ್ರೆ ಇದು ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ, ಒಂದು ಬರೀ ರಾಜಕೀಯಕ್ಕೆ ಸೀಮಿತ ಅಲ್ಲ. ಹಲವಾರು ರೀತಿಯಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಈ ತರದ ಘಟನೆಗಳು ಆಗ್ತಾ ಇರುವಂತದ್ರ ಬಗ್ಗೆ ನಿಮಗೂ ಕೂಡ ಗೊತ್ತಿದೆ. ಅನೇಕ ಸಂದರ್ಭಗಳು ವರದಿ ಕೂಡ ಆಗಿದೆ, ಆಯ್ತಾ. ಅದಕ್ಕೋಸ್ಕರ ಇವತ್ತು ಯಾವ ದೂರು ಆಧಾರದ ಮೇಲೆ ಖಂಡಿತ ಸರ್ಕಾರ ಮುಕ್ತವಾಗಿ ಇದನ್ನ ತನಿಖೆ ಮಾಡಲು ತಯಾರಾಗಿದೆ. ಅವ್ರು ಯಾರು ಆರೋಪ ಮಾಡಿದ್ರೆ ಅವ್ರಿಗೆ ಕೇಳಿಯಪ್ಪ, ನನಗೆ ಗೊತ್ತಿಲ್ಲ ಅದನ್ನ. ನಮ್ಮಲ್ಲಿ ಕೂಡ ಈಗ ಒಂದು ಹೊಸ ವ್ಯವಸ್ಥೆಯನ್ನು ತಗೊಂಡ್ಬರ್ತಾ ಇದೀವಿ. ಅವ್ರ ತರ ನಮ್ದಿಲ್ಲ. ನಾವು ಏನಂತ ಹೇಳಿದ್ರೆ ಒಂದು ಆಪ್ ಮುಖಾಂತರ ಒಂದು ಅಟೆಂಡೆನ್ಸ್ ಸಿಸ್ಟಮ್ ತಗೊಂಡ್ಬರ್ತಾ ಇದೀವಿ. ಸದ್ಯದಲ್ಲಿ ಅದನ್ನ ಲಾಂಚ್ ಮಾಡ್ತಾ ಇದೀವಿ. ಅದು ಅವರ ಫೋಟೋ ತಗೊಂಡು ಲೊಕೇಶನ್ ಮತ್ತೆ ಅವರ ಪ್ರೆಸೆನ್ಸ್ ಎರಡು ಕೂಡ ರಿಜಿಸ್ಟರ್ ಆಗ್ತದೆ. ಅವ್ರ ಮೊಬೈಲ್ ಅಲ್ಲೇ ತಗೊಳ್ಳೋದು, ಅದನ್ನ ನಮ್ಮಲ್ಲಿ ರಿಜಿಸ್ಟರ್ ಆಗ್ತದೆ. ಇನ್ನೇನೆಲ್ಲ ಎಲ್ಲ ರೆಡಿ ಆಗಿದೆ ಈಗ. ಅದರ ಡೀಟೇಲ್ಸ್ ಆಮೇಲೆ ಕೊಡ್ತೀನಿ. ಬಟ್ ಅದೊಂದು ಮೊಬೈಲ್ ಬೇಸ್ಡ್ ಆಪ್ ಅನ್ನ ನಾವು, ಅಟೆಂಡೆನ್ಸ್ ಆಪ್ ಅನ್ನ ಈಗ ನಾವು ರೆಡಿ ಮಾಡಿದೀವಿ. ಅದನ್ನ ಈಗ ಟ್ರಯಲ್ ರಿಜಿಸ್ಟರ್ ಆಗ್ತಾ ಇದ್ದಾರೆ ಆಪ್ಗೆ. ಆಲ್ರೆಡಿ ಆಪ್ ರೆಡಿ ಆಗಿದೆ. ನಮ್ಮ ಸಿಬ್ಬಂದಿಯವರಿಗೆ ಈಗ ಆಲ್ರೆಡಿ ಕೊಟ್ಟಿದ್ದೀವಿ. ಎಲ್ಲ ಅವರು ಡಾಕ್ಟರ್ಸ್ ಅವರೆಲ್ಲ ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ದಾರೆ. ರಿಜಿಸ್ಟರ್ ಆಗಿ ಈಗ ಸುಮಾರು 2,500-3,000 ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ಎಲ್ಲರನ್ನು ಕೂಡ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಂಡು ಅಂತ ಹೇಳಿದ್ವಿ. ಆಮೇಲೆ ಅದನ್ನ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಎಲ್ಲ ತಯಾರಾಗಿದೆ, ಇರ್ಬೇಕು ಅಂತ. ಯಾಕೆ ಅನೇಕ ಕಡೆ ಕಂಪ್ಲೇಂಟ್ಸ್ ಬರ್ತದೆ, ಡಾಕ್ಟರ್ಗಳು ಇರೋಲ್ಲ, ಸಿಬ್ಬಂದಿ ಇರೋದಿಲ್ಲ ಅಂತ. ಸೊ ನಮಗೆ ಸ್ಪಷ್ಟ ಮಾಹಿತಿ ಇರ್ತದೆ. ಯಾರಾದ್ರು ಕಂಪ್ಲೇಂಟ್ ಮಾಡೋದು ನಮ್ಗೆ ಗೊತ್ತಾಗ್ತದೆ. ಅವ್ರಿಗೆ ಅವ್ರ ರೆಕಾರ್ಡ್ಸ್ ಚೆಕ್ ಮಾಡ್ಬೋದು. ಮತ್ತೆ ನಮ್ಗೆ ಟ್ರ್ಯಾಕ್ ಆಗ್ತಾ ಇರ್ತದೆ, ಯಾರು ಕೆಲ್ಸಕ್ಕೆ ಬಂದಿದ್ರು ಇಲ್ವೋ, ಏನ್ ಕಾರಣ ಅಂತೆಲ್ಲ ನಮ್ಗೆ ಆಟೋಮ್ಯಾಟಿಕ್ಲಿ ಗೊತ್ತಾಗ್ತದೆ. ಸಿಸ್ಟಮ್ ಸಾಫ್ಟ್ವೇರ್ ಅನ್ನು ರೆಡಿ ಮಾಡಿದೆ. ಈಗ ಬಡ್ಜೆಟ್ ನಾವು ಬೆಂಗಳೂರು ಉತ್ತರ ತಾಲೂಕಿಗೆ ಒಂದು ಹೊಸ ಆಸ್ಪತ್ರೆ ಕೊಡಬೇಕು ಅಂತ ಘೋಷಣೆ ಮಾಡಿದ್ವಿ. ಸೊ ಉತ್ತರ ತಾಲೂಕಿನ ಇನ್ನೊಂದು ಭಾಗದಲ್ಲಿ ಒಂದು ಆಸ್ಪತ್ರೆ ಬರ್ತದೆ. ಆಮೇಲೆ ಉತ್ತರ ತಾಲೂಕು ಅದು ಈಗ ಜಾಗವನ್ನು ನಿಗದಿ ಮಾಡಬೇಕು, ಬೆಂಗಳೂರು ನಾರ್ತ್ ತಾಲೂಕು. ಸೊ ಎಲ್ಲಿ ಅಂತ ಸ್ಥಳ ನೋಡ್ಕೊಂಡು ಅದು ಹೆಬ್ಬಾಳ, ಬ್ಯಾಟ್ರಾಯನಪುರ ಈ ಕಡೆ, ಈ ಭಾಗ ನಾರ್ತ್ ಈಸ್ಟ್ ಈ ಭಾಗದಲ್ಲಿ ಒಂದ್ ಕಡೆ ಮಾಡಬೇಕು. ಓಕೆ, ಇಲ್ಲ ಎಲ್ಲರಿಗೂ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.